ನಮಸ್ಕಾರ. ಇವತ್ತಿನ ವಿಷಯ ನಿಫ್ಟಿ 15,000ವರೆಗೂ ಕುಸಿತ ಕಾಣಲಿದೆ. ಒಂದು ವರದಿ. ಭಯಪಡುವ ಅಗತ್ಯತೆ ಇಲ್ಲ. ಒಂದು ವರದಿ ಅಂತ ಹೇಳಿದ್ದೇನೆ. ಎಲ್ಲ ವರದಿಗಳನ್ನು ನಿಮ್ಮ ಮುಂದೆ ಇವತ್ತು ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ಮತ್ತು ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಮಾರುಕಟ್ಟೆ ಇನ್ನೂ ಕೆಳಗೆ ಹೋಗುತ್ತೆ ಅಂತ ಬೇರಿಶ್ ವ್ಯೂ ಇರುವವರ ಎರಡು ಒಪಿನಿಯನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. UBS ಅನ್ನುವ ಕಂಪನಿ ಕಟ್ಸ್ 2023 ನಿಫ್ಟಿ ಟಾರ್ಗೆಟ್ ಬೈ 4% ಟು 18,000 ಆಸ್ ರಿಟೇಲ್ ಇನ್ಫ್ಲೋಸ್ ಎಬ್ ಅಂತ ಹಾಕಿದ್ದಾರೆ. ಇನ್ನೂ ಒಂದು ಕಂಪನಿ ಇನ್ನು ಮುಂದಕ್ಕೆ ಹೋಗಿ ನಿಫ್ಟಿ ವಿಲ್ ಕ್ರಾಶ್ ಟು 15,000, ಸೆಲ್ ಎವ್ರಿಥಿಂಗ್ ಅಂಡ್ ಬೈ ಇಕ್ವಿಟೀಸ್, ರಾಹುಲ್ ಅರೋರಾ ಆಫ್ಟರ್ RBI ಮಾನಿಟರಿ ಪಾಲಿಸಿ. ಇದು ಬೇರಿಶ್ ವ್ಯೂಸ್ ಆಯಿತು. ಈಗ ಮಾರುಕಟ್ಟೆಯ ಬಗೆಗೆ ಬುಲ್ಲಿಶ್ ವ್ಯೂಸ್ ಇರುವುದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. BOFA ಸೆಕ್ಯೂರಿಟೀಸ್ ಪೆಗ್ಸ್ ನಿಫ್ಟಿ ಟಾರ್ಗೆಟ್ ಎಟ್ 19,500 ಫಾರ್ 2023. ಮತ್ತೆ ಇನ್ನೂ ಒಂದು ರಿಪೋರ್ಟ್, ಡೈಲಿ ವಾಯ್ಸ್, ದಿಸ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಸಜೆಸ್ಟ್ 3 sectors for 2023, expects Nifty at 20,400 by next December. ಈ ಎಲ್ಲ ರಿಪೋರ್ಟ್ಗಳನ್ನು ನಿಮ್ಮ ಮುಂದೆ ಇಡುವುದಕ್ಕೆ ಕಾರಣ ಏನು ಅಂತಂದ್ರೆ, ಒಬ್ಬೊಬ್ರು ಒಂದೊಂದು ತರ ಮಾರುಕಟ್ಟೆಯನ್ನು ಅರ್ಥೈಸಿ ತಮ್ಮ ಒಪಿನಿಯನ್ ಅನ್ನು ಕೊಡ್ತಾರೆ. ಇದು ಕೇವಲ 2-3 ವಾರದಲ್ಲಿ ನಮಗೆ ಸಿಕ್ಕಂತಹ ರಿಪೋರ್ಟ್ಗಳು. ಅಂದರೆ ಮಾರುಕಟ್ಟೆ ಯಾವ ತರ ಹೋಗುತ್ತೆ ಅಂತ ಜನ ಗೆಸ್ ಮಾಡ್ತಾರೆ ಅಂತ ನಿಮಗೆ ತೋರಿಸ್ಲಿಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇವೆ. ಮಾರ್ಚ್ 2020ರಲ್ಲಿ ಕೊರೋನಾ ವೇವ್ ಇದ್ದಾಗ ನಿಫ್ಟಿ 38% ಕೆಳಗೆ ಬಿತ್ತು. 12,100ರಿಂದ 7,500. ಆವಾಗ ಯಾರೂ ಕೂಡ ಇಂತಹ ದೊಡ್ಡ ಕ್ರ್ಯಾಶ್ ಅನ್ನು ನಿರೀಕ್ಷೆ ಮಾಡಿರಲಿಲ್ಲ. ಈಗ ಸದ್ಯಕ್ಕೆ ಮಾರುಕಟ್ಟೆ ಹೈಯೆಸ್ಟ್ 18,887 ಮತ್ತೆ 38% ಕೆಳಗೆ ಬಿತ್ತು ಅಂತಂದ್ರೆ 11,700ಕ್ಕೆ ಹೋಗ್ಬೇಕು. ಅಂದರೆ ಆ ತರ ಆಗುವಂತ ಚಾನ್ಸಸ್ ಬಹಳ ಕಮ್ಮಿ ಅಂತ ನಮ್ಮ ಒಪಿನಿಯನ್. ಬಹಳಷ್ಟು ಜನ ನಿಫ್ಟಿ 15,000 ಲೆವೆಲ್ವರೆಗೂ ಹೋಗ್ಬೋದು, ಅಂದರೆ 20% 18,887ರಿಂದ ಕೆಳಗೆ ಬೀಳ್ಬೋದು ಅಂತ ತಮ್ಮ ಒಪಿನಿಯನ್ ಅನ್ನು ಕೊಡ್ತಾ ಇದ್ದಾರೆ. ಅಂದರೆ ಸದ್ಯಕ್ಕೆ ನಿಫ್ಟಿ 5% ಬಿದ್ದಿದೆ. ಅಲ್ಲಿಗೆ ಮತ್ತೆ 15% ಕೆಳಗೆ ಬಿದ್ದರೆ ಮಾತ್ರ 15,000 ಲೆವೆಲಿಗೆ ಬರುತ್ತೆ. ಮಾರುಕಟ್ಟೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಗ್ಲೋಬಲ್ ಮಾರ್ಕೆಟ್ಸು ಮತ್ತೆ ಹೊಸ ವೇವ್ ಕಾರಣದಿಂದಾಗಿ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಆದರೆ ಇಲ್ಲಿ ಒಂದು ವಾಕ್ಯವನ್ನು ನಿಮ್ಮ ಮುಂದೆ ಇಂಗ್ಲಿಷ್ನಲ್ಲೇ ಓದ್ತಾ ಇದ್ದೇನೆ. ಆಲ್ದೋ ಇಟ್ ಈಸ್ ನಾಟ್ ಇಂಪಾಸಿಬಲ್ ಫಾರ್ ನಿಫ್ಟಿ ಟು ಫಾಲ್ ಟು 15,000 ಲೆವೆಲ್, ಇಟ್ ಇಸ್ ಲೆಸ್ ಲೈಕ್ಲಿ ಟು ಹ್ಯಾಪನ್. ಅಂದರೆ ನಿಫ್ಟಿ 15,000ಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ, ಆದರೆ ಸದ್ಯದ ಮಟ್ಟಿಗೆ ಆ ಸಾಧ್ಯತೆಗಳು ಕಮ್ಮಿ ಅಂತ ನಮ್ಮ ಅಭಿಪ್ರಾಯ. ಯಾಕಂದ್ರೆ ನಿಫ್ಟಿ ಕಳೆದ 1 ವರ್ಷದಿಂದ ಕಂಟಿನ್ಯೂಸ್ ಆಗಿ ಕನ್ಸಾಲಿಡೇಷನ್ ಆಗ್ತಾ ಇದೆ, ಜಾಸ್ತಿ ಮೇಲಕ್ಕೆ ಹೋಗಿಲ್ಲ. ಈಗ ನಿಮ್ಮ ಮುಂದೆ ನಿಫ್ಟಿ 50 ಗ್ರಾಫ್ ಕಳೆದ 1 ವರ್ಷದ್ದು ಸೈಡ್ ವೇಸ್ ಟ್ರೆಂಡ್ ಅನ್ನು ಇಟ್ಟಿದ್ದೇನೆ. ಹೈಯೆಸ್ಟ್ ಎಲ್ಲಿದೆ, ಲೋಯೆಸ್ಟ್ ಎಲ್ಲಿದೆ ಅಂತ ನೋಡಿ ಅರ್ಥ ಮಾಡ್ಕೊಳ್ಳಿ. ಬಹಳ ಜನ ನಮಗೆ ಕೇಳುವ ಪ್ರಶ್ನೆ, ನಿಫ್ಟಿ ಎಲ್ಲಿಯವರೆಗೆ ಕೆಳಕ್ಕೆ ಹೋಗ್ಬೋದು, ಭವಿಷ್ಯವಾಣಿ ಹೇಳಿ. ಇವತ್ತಿನವರೆಗೆ ನಾವು ಯಾವ ಭವಿಷ್ಯವಾಣಿಯನ್ನು ಕೂಡ ಹೇಳಿಲ್ಲ. ಯಾಕಂದ್ರೆ ನಿಜ ಆಗುತ್ತೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಅಷ್ಟೇ ಅಲ್ಲ, ಬಹಳ ಜನ ಹೇಳೋದು ಅದು ಎಷ್ಟು ಕೆಳಗೆ ಹೋಗುತ್ತೆ ಅಂತ ಗೊತ್ತಾದ್ರೆ ನಮ್ಮ ಹತ್ರ ಇರುವ ಎಲ್ಲಾ ಷೇರುಗಳನ್ನು ಮಾರ್ಕೊಂಡು ಲೋಯೆಸ್ಟ್ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡ್ತೇವೆ. ಇದಕ್ಕೆ ನಾವು ಹೇಳೋದು ಟೈಮಿಂಗ್ ದ ಮಾರ್ಕೆಟ್ ಅಂತ. ಇವತ್ತಿನವರೆಗೆ ಯಾರು ಕೂಡ ಹೈಯೆಸ್ಟ್ ಲೆವೆಲ್ ಅಲ್ಲಿ ಸೇಲ್ ಮಾಡಿಲ್ಲ, ಲೋಯೆಸ್ಟ್ ಲೆವೆಲ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ. ಯಾಕಂದ್ರೆ ಆ ತರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳೋದು ಟೈಮಿಂಗ್ ದ ಮಾರ್ಕೆಟ್. ಈ ಸಂದರ್ಭದಲ್ಲಿ ದೀರ್ಘ ಅವಧಿಯ ಹೂಡಿಕೆದಾರರಿದ್ದು ನನ್ನ ಹತ್ರ ಲಂಸಮ್ ಅಮೌಂಟ್ ಇದೆ, ಇನ್ನೇನಿದ್ರು 8-10 ವರ್ಷ ಅದರ ಅಗತ್ಯತೆ ಇಲ್ಲ, ಮತ್ತೆ ಆ 3 ಲಕ್ಷವನ್ನು ನಾನು ಷೇರು ಮಾರುಕಟ್ಟೆಯಲ್ಲಿ ಹೂಡ್ತೇನೆ ಅಂತಂದ್ರೆ ನಾವು ಒಂದು ಬ್ಯೂಟಿಫುಲ್ ಟೆಕ್ನಿಕ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೇವೆ. ಇನ್ಸ್ಟಾಲ್ಮೆಂಟ್ 1 ಅಂತ ಹೇಳಿ 1 ಲಕ್ಷವನ್ನು ಈಗ ಹಾಕಿ 17,800 ಆ ಲೆವೆಲ್ ಅಲ್ಲಿ. ಇನ್ಸ್ಟಾಲ್ಮೆಂಟ್ 2 1 ಲಕ್ಷವನ್ನು ನಿಫ್ಟಿ 17,300ಕ್ಕೆ ಬಂದ್ರೆ ಹಾಕ್ತೇನೆ ಅಂತ ಇಟ್ಕೊಳ್ಳಿ. ಮತ್ತು ಇನ್ಸ್ಟಾಲ್ಮೆಂಟ್ 3 1 ಲಕ್ಷವನ್ನು ನಿಫ್ಟಿ 16,800 ಬಂದ್ರೆ
ನಾನು ಪರ್ಚೇಸ್ ಮಾಡ್ಕೊಳ್ತೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ನಿರ್ಧಾರವನ್ನು ಕೈಗೊಂಡು ಅದರಂತೆ ಕಾರ್ಯಪ್ರವೃತ್ತರಾಗಿ. ಇದು ಕೇವಲ ಒಂದು ಉದಾಹರಣೆ, ಈ ತರ ಮಾಡಬಹುದು ಅಂತ. ಈ ತರ ನೀವೇನಾದ್ರೂ ಮಾಡದೇ ಇದ್ರೆ ಕೇವಲ 16,500 ಬಂದಾಗ ಮಾತ್ರ ಪರ್ಚೇಸ್ ಮಾಡ್ತೇನೆ ಅಂತ ಕೂತ್ಕೊಂಡ್ರೆ ನಿಮ್ಮ 3 ಲಕ್ಷ ನಿಮ್ಮ ಕೈಯಲ್ಲೇ ಉಳಿಯುತ್ತೆ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಅದು ಇನ್ವೆಸ್ಟ್ ಆಗೋದೇ ಇಲ್ಲ. ಈ ರೀತಿ ಏನಾದರೂ ಮಾರುಕಟ್ಟೆ 17,500ರಿಂದ ಮತ್ತೆ ಮೇಲಕ್ಕೆ ಹೋಗ್ಲಿಕ್ಕೆ ಪ್ರಾರಂಭ ಆಯಿತು ಅಂತಂದ್ರೆ ಅಟ್ಲೀಸ್ಟ್ 1 ಲಕ್ಷ ಆದ್ರೂ ನಿಮ್ಮದು ಹಣ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಷೇರು ಮಾರುಕಟ್ಟೆಯಲ್ಲಿ. ಇನ್ನೂ ಒಂದು ವಿಚಾರ ನಿಮ್ಮ ಮುಂದೆ ಇಡಬೇಕು ಅಂತಂದ್ರೆ, ನಿಮ್ಮ ದೃಷ್ಟಿ ಏನಾದರೂ ಇವತ್ತಿನಿಂದ 10-20 ವರ್ಷ ದೀರ್ಘಾವಧಿಗೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತೇನೆ ಅಂತಂದ್ರೆ ನೀವು 5-10% ಅಲ್ಲಿ ಏನಾದರೂ ಷೇರುಗಳನ್ನು ಕಮ್ಮಿ ಬೆಲೆಯಲ್ಲಿ ಕೊಂಡಿದ್ರು ಅಥವಾ ಇವತ್ತಿನ ಲೆವೆಲ್ ಅಲ್ಲಿ ಕೊಂಡಿದ್ರು ಮುಂದಿನ ದಿನಗಳಲ್ಲಿ ಹೇಳಿಕೊಳ್ಳುವಂತ ಅಂತ ಡಿಫರೆನ್ಸ್ ಏನೂ ಬರುವುದಿಲ್ಲ. ಯಾಕಂತಂದ್ರೆ ಇನ್ನು 20 ವರ್ಷಗಳ ಮೇಲೆ ನಿಫ್ಟಿ ಏನಾದರೂ 50,000 ಪಾಯಿಂಟ್ಗಳನ್ನು ತಲುಪಿದ್ದಾಗ ನೀವು ಇವತ್ತು ಮಾಡಿದಂತ ಎಲ್ಲ ಇನ್ವೆಸ್ಟ್ಮೆಂಟ್ ಕೂಡ ಲಾಭದಾಯಕವಾಗಿರುತ್ತೆ. ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಖಡಕ್ ಆಗಿ ನಿಮ್ಮ ಮುಂದೆ ಹೇಳಬೇಕಾಗುತ್ತೆ. ಅದೇನು SIP SIP ಮಾಡ್ತಾ ಇದ್ದೀರಿ ಅದನ್ನು ಯಾವ ಕಾರಣಕ್ಕೂ ಕೂಡ ನಿಲ್ಲಿಸಬೇಡಿ. ಮಾರುಕಟ್ಟೆ ಕೆಳಗೆ ಬಂದ್ಮೇಲೆ ಹಾಕ್ತೇನೆ ಇತ್ಯಾದಿ ಇತ್ಯಾದಿ. ಯಾಕಂತಂದ್ರೆ ನಾವು ನೋಡಿದ ಹಾಗೆ ಒಂದು ಇನ್ಸ್ಟಾಲ್ಮೆಂಟ್ SIP ಯನ್ನು ನೀವು ಸ್ಟಾಪ್ ಮಾಡಿದ್ರೆ ಮುಂದೆ ದೊಡ್ಡ ಮೊತ್ತದ ಹಣ ನಿಮ್ಮಲ್ಲಿ ಕಮ್ಮಿ ಆಗ್ಲಿಕ್ಕಿದೆ. ಇವತ್ತಿನ ಈ ವಿಡಿಯೋವನ್ನು ನಾವು ದೀರ್ಘ ಅವಧಿಯ ಹೂಡಿಕೆದಾರರಿಗೆ ಸ್ಪೆಷಲ್ ಆಗಿ ಸೃಷ್ಟಿ ಮಾಡಿದ್ದೇವೆ. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾರುಕಟ್ಟೆ ಮೇಲೆ ಕೆಳಗೆ ಹೋದ್ರೆ ಏನೂ ಭಯ ಪಡುವ ಅಗತ್ಯತೆ ಇಲ್ಲ. ಯಾಕಂತಂದ್ರೆ ಇವತ್ತು ಕೆಳಗೆ ಬಿದ್ದದ್ದು ನಾಳೆ ಮೇಲಕ್ಕೆ ಹೋಗುತ್ತೆ. ಏನಿದ್ದರೂ ನಿಫ್ಟಿ ಇನ್ನು ಕೆಲವು ವರ್ಷಗಳಲ್ಲಿ ಮೇಲಕ್ಕೆ ಹೋಗುವುದನ್ನು ಬಿಟ್ಟು ಕೆಳಗೆ ಬರುವುದಿಲ್ಲ. ಆದ್ದರಿಂದ ಮೆಂಟಲಿ ನಿಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಇಂತಹ ಆಪರ್ಚುನಿಟಿಗಳಲ್ಲಿ ಇನ್ನೊಂದಷ್ಟು ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಅದೇ ರೀತಿ ಶಾರ್ಟ್ ಟರ್ಮ್ ನಲ್ಲಿ ನೀವೇನಾದರೂ ಇಂತಹ ಸಂದರ್ಭದಲ್ಲಿ ಹಣವನ್ನು ಹಾಕಿ ಲಾಭವನ್ನು ಗಳಿಸಬೇಕು ಅಂತಂದ್ರೆ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಬೈ ಇಂಡಿಕೇಶನ್ ಬಂದ್ರೆ ಮಾತ್ರ ಬೈ ಮಾಡಿ. ನಾವು ನೋಡಿದ ಹಾಗೆ ಈ ರೀತಿ ನಿಫ್ಟಿ ಕೆಳಗೆ ಹೋಗುವ ಸಮಯದಲ್ಲಿ ಯಾವ ಕಂಪನಿಯಲ್ಲಿ ಕೂಡ ಬೈ ಇಂಡಿಕೇಶನ್ ಬರುವುದು ಅತಿ ಕಠಿಣ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ನಿಫ್ಟಿ ಮುಂದಿನ ಕೆಲವು ತಿಂಗಳುಗಳಲ್ಲಿ 15,000ವರೆಗೂ ಬರುತ್ತೆ ಅಂತಾದ್ರೆ ನೀವು ಎಸ್ ಅಂತ ಟೈಪ್ ಮಾಡಿ. ಇಲ್ಲ 15,000 ಬರುವಂತ ಸಾಧ್ಯತೆಗಳೇ ಇಲ್ಲ ಅಂತಂದ್ರೆ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ ಮತ್ತು ಕನ್ನಡಿಗರ ಸೇವೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.